ಹಾಯ್ ಫ್ರೆಂಡ್ಸ್, ನಮಸ್ತೆ. ಗೌರಿ ಕಲ್ಯಾಣ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದರೆ, ವಿವೇಕ್ ಬಾತ್ರೂಮಲ್ಲಿ ಬಿದ್ದು ಸೊಂಟನ ನೋವು ಮಾಡ್ಕೊಂಡಿರ್ತಾನೆ. ಆಸ್ಪತ್ರೆಗೆ ಹೋಗೋಣ ಬಾ ಅಂದರೂ ಬರ್ತಾ ಇರೋದಿಲ್ಲ. ಹಾಗೆ ರೂಮಲ್ಲಿ ಮಲ್ಕೊಂಡಿರ್ತಾನೆ. ಆಗ ತುಂಬ ಸೊಳ್ಳೆ ಇರುತ್ತೆ ಅಂತ ಅಂದ್ಕೊಂಡು ಅವ್ರ ಅತ್ತೆ ಬಂದು 4-5 ಸೊಳ್ಳೆ ಬತ್ತಿನ ಹಚ್ಚಿ ಅಲ್ಲಿಂದ ಹೊರಟೋಗಿರ್ತಾರೆ. ಸೊಳ್ಳೆ ಬತ್ತಿ ಹಚ್ಚಿರೋದ್ರಿಂದ ಇಡೀ ರೂಮ್ ಎಲ್ಲ ಹೊಗೆ ತುಂಬಿಕೊಂಡಿರುತ್ತೆ. ಆಗ ವಿವೇಕ್ ಕೆಮ್ತಾನೆ ಇರ್ತಾನೆ. ಆ ಕೆಮ್ಮೋ ಸೌಂಡಿಗೆ ಗೌರಿ ಅಲ್ಲಿಗೆ ಬಂದು, ರೀ ಏನಾಯಿತು, ಅಯ್ಯಯ್ಯೋ ಇಷ್ಟೊಂದು ಸೊಳ್ಳೆ ಬತ್ತಿ ಹಚ್ಚಿಬಿಟ್ಟಿದ್ದಾರೆ, ಅದಕ್ಕೆ ನಿಮಗೆ ಕೆಮ್ಮು ಬರ್ತಾ ಇದ್ದೆ, ಬೇಗ ಆಚೆ ಹೋಗೋಣ ಬನ್ನಿ ಅಂತ ವಿವೇಕ್ನ ಕರೀತಾಳೆ. ಆಗ ವಿವೇಕ್, ಚಿಚಿ ನಾನು ಮುಟ್ಟೋಕೆ ಹೋಗ್ಬೇಡ, ನೀನು ಇದೇ ಪ್ಲ್ಯಾನ್ ಮಾಡಿಕೊಂಡು ನಾನು ಮುಟ್ಟೋಕೆ ಅಂತ ಬರ್ತಾ ಇದೆಯಾ, ಆಮೇಲೆ ಮುಟ್ಟಿದ್ರೆ ಆಮೇಲೆ ನನ್ನ ಬಗ್ಗೆ ಆಡ್ಕೋತೀಯ ನೀನು, ಬೇಡ ಅದಕ್ಕೆ ನೀನು ನಡೀತಾ ಇರೋ, ನೀನು ಹಿಡ್ಕೊಂಡು ನಾನು ಬರ್ತೀನಿ ಅಂತ ಹೇಳ್ತಾ ಗೌರಿ ಕೈ ಹಿಡ್ಕೊಂಡು ಹೊರಗಡೆ ಹೋಗ್ತಾ ಇರ್ತಾನೆ. ಈ ಕಡೆ ಕಾರಲ್ಲಿ ಚಂಚಲ ಮತ್ತು ಸರಿತಾ ವಿವೇಕನ ಕರ್ಕೊಂಡು ಹೋಗಬೇಕು ಅಂತ ಕಾಂತಲಕ್ಷ್ಮಿ ಮನೆಗೆ ಬಂದಿರ್ತಾರೆ. ಅಲ್ಲಿ ಇಲ್ಲಿ ಕೇಳ್ತಾ ಮನೆನ ಹುಡ್ಕೊಂಡು ಬರ್ತಾ ಇರ್ತಾರೆ. ಅದೇ ಟೈಮಲ್ಲಿ ಮೋನಿಕಾ ಅಲ್ಲಿ ಪಾಸ್ ಆಗ್ತಾ ಇರ್ತಾಳೆ. ಮೋನಿಕಾನ ಕಂಡು, ಏನಮ್ಮ ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಕಾಂತಲಕ್ಷ್ಮಿಯವರ ಮನೆಯಲ್ಲಿ ಅಂತ ಕೇಳ್ತಾರೆ. ಆಗ ಮೋನಿಕಾ, ಅಯ್ಯಯ್ಯೋ ಈ ಧ್ವನಿನ ನಾನು ಎಲ್ಲಿ ಕೇಳಿದ್ದೇನಲ್ಲ, ಯಾರಪ್ಪ ಇದು ಅಂತ ಸ್ವಲ್ಪ ಈ ಕಡೆಗೊಳ್ಳಿ ನೋಡ್ತಾಳೆ. ಆಗ ಚಂಚಲನ ಮತ್ತು ಸರಿತನ ನೋಡಿ, ಅಯ್ಯಯ್ಯೋ ಇವ್ರ ಕಣ್ಣಿಗೆ ಏನಾದರೂ ಕಾಣಿಸ್ಕೊಂಡ್ರೆ ಮುಗೀತು ಕತೆ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಸುಮ್ಮನೆ ನಿಂತ್ಕೋತಾಳೆ. ಆಗ ಚಂಚಲ, ಇವಳಿಗೆ ಕನ್ನಡ ಬರಲ್ಲ ಅಂತ ಅನಿಸುತ್ತೆ ಅಂತ ಹೇಳಿ, ಏ ಲಡ್ಕಿ, ಯಹಾ ಕಾಂತಲಕ್ಷ್ಮಿ ಕಾ ಘರ್ ಕಹಾ ಹೈ, ಈ ಕಡ ಕಾಂತಲಕ್ಷ್ಮಿ ಇಲ್ಲೇ ಕಡ ಅಂತ ಕೇಳ್ತಾ ಇರ್ತಾಳೆ. ಇವ್ರೇನಪ್ಪ ನಾನು ಬಿಡ್ತಾನೆ ಇಲ್ಲ, ಏಕಪ್ಪ ತಪ್ಪಿಸ್ಕೊಳ್ಳೋದು ಅಂತ ಅಂದ್ಕೊಂಡು ಹಾಗೆ ಸೊನ್ನೆ ಮಾಡಿ ಮುಂದೆ ಹೋಗಿ ಟರ್ನ್ ಆಗಿ ಅಂತ ಸೊನ್ನೆನ ಮಾಡ್ತಾಳೆ. ಅದನ್ನು ನೋಡಿ ಅವ್ರು ಅಲ್ಲಿಂದ ಪಾಸ್ ಆಗ್ತಾ ಇರ್ತಾರೆ. ಆಗ ಸಡನ್ಲಿ ಚಂಚಲಾಗೆ ಮನೆ ಹತ್ರ ಬಂದಿರೋ ಹುಡುಗಿ ನೆನಪಾಗ್ತಾಳೆ. ಆಗ ಚಂಚಲ ಡ್ರೈವರ್ 1 ನಿಮಿಷ ಸ್ಟಾಪ್ ಮಾಡು ಅಂತ ಹೇಳಿ ಕೆಳಗಡೆ ಇಳಿದು ಆ ಹುಡುಗಿನ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾಳೆ. ಆದರೆ ಮೋನಿಕಾ ಅಲ್ಲಿರೋದೇ ಇಲ್ಲ. ಮಿಸ್ ಆಗಿಬಿಟ್ಲು, ಆ ಹುಡುಗಿ ಯಾರು ಅಂತ ನಾನು ಕಂಡು ಹಿಡಿಬೇಕಿತ್ತು, ಮಿಸ್ ಆಗಿಬಿಟ್ಲು ಅಂತ ಹೇಳಿ ಕಾರಲ್ಲಿ ಹೋಗಿ ಕೂಡ್ತಾಳೆ. ಈ ಕಡೆ ವಿವೇಕ್ ಹಾಲಲ್ಲಿ ಬಂದು ಮಲಗಿರ್ತಾನೆ. ಆಗ ಪಾಪ ವಿವೇಕ್ಗೆ ತುಂಬಾ ನೋವಾಗ್ತಾ ಇರುತ್ತೆ. ಆಗ ಗೌರಿ ಅಲ್ಲಿಗೆ ಬಂದು, ರೀ ಈ ಮುಲಮ್ನ ಹಚ್ಕೊಂಡ್ಬಿಡಿ, ಈ ಮುಲಮ್ ಹಚ್ಕೊಂಡ್ರೆ ನಿಮ್ಗೆ ಯಾವುದೇ ನೋವು ಇರಲ್ಲ, ಎಲ್ಲ ಮಂಗಮಯ ಆಗ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾಳೆ. ಆಗ ವಿವೇಕ್, ಏನು ಆ ಮುಲಮ್ ಹಚ್ಚೋ ನೆಪದಲ್ಲಿ ನನ್ನ ಮೈ ಮುಟ್ಬೇಕಾ ನೀನು, ಸಾಧ್ಯನೇ ಇಲ್ಲ, ಹಾಗೆ ಮೇಲೇ ಹಚ್ಬಿಡು ಅಂತ ಹೇಳ್ತಾ ಇರ್ತಾನೆ. ಆಗ ಗೌರಿ, ಹೌದಾ ಸರಿ, ಹಾಗಿದ್ರೆ ಒಂದು ತಲೆದುಮ್ನ ತಂದು ಅದು ನಿಮ್ಮ ಬೆನ್ನ ಮೇಲೆ ಇಟ್ಟು ಮುಲಮ್ನ ಹಚ್ಬಿಡ್ತೇನೆ ರೀ, ಆಮೇಲೆ ಎಲ್ಲ ನೋವು ಕಡಿಮೆ ಆಗಿಬಿಡುತ್ತೆ ಅಂತ ತಮಾಷೆ ಮಾಡ್ತಾ ಇರ್ತಾಳೆ. ಆಗ ವಿವೇಕ್, ಏನು ಕಿಂಡಲ್ ಮಾಡ್ತಾ ಇದೆಯಾ, ನನ್ನ ಈ ಪರಿಸ್ಥಿತಿ ನೋಡಿ ನೀನು ತಮಾಷೆ ಮಾಡ್ತಾ ಇದೆಯಾ ಅಂತ ಹೇಳ್ತಾರೆ. ಅವಾಗ ಯಾಕ್ರಿ, ನನ್ನ ಕಂಡ್ರೆ ನಿಮಗೆ ಭಯನಾ ಅಂತ ಕೇಳ್ತಾ ಇರ್ತಾಳೆ. ಆಗ ವಿವೇಕ್, ನನಗ್ಯಾಕೆ ಭಯ, ನೀನೇನು ದೊಡ್ಡ ಹುಲಿನ ಸಿಂಹನ ಇನ್ನು ನೋಡಿ ಹೆದರೋಕೆ ಅಂತ ಹೇಳಿದಾಗ, ಹೌದಾ ಹಾಗಿದ್ರೆ ಅವತ್ತು ಹೇಗೆ ಕುಡ್ಕೊಂಬಂದಿದ್ರಿ ಅಂತ ಕೇಳ್ತಾಳೆ. ಅದಕ್ಕೆ ವಿವೇಕ್, ಹೌದು ಒಂದು ಮಾತು ಕೇಳ್ತೀನಿ, ನಿಜ ಹೇಳ್ತೀಯಾ ಅಂತ ಕೇಳ್ತಾನೆ. ಏನದು ಅಂತ ಕೇಳಿದಾಗ, ನಿಜ ಹೇಳು, ಅವತ್ತು ಏನು ನಡೀತು ಅಂತ ನಿಜ ಹೇಳು ಅಂತ ಹೇಳ್ತಾ ಇರ್ತಾನೆ. ಆಗ ಗೌರಿ, ಹೌದಾ ಅದ್ರ ಬಗ್ಗೆ ನಿಮ್ಗೆ ತಿಳ್ಕೊಳ್ಳೋಕ್ಕೆ ಕ್ಯೂರಿಯಾಸಿಟಿನಾ, ಸರಿ ಹಾಗಿದ್ರೆ ಹೇಳ್ತೀನಿ ಕೇಳಿ. ಅವತ್ತು ಮಳೆ ಬರ್ತಿತ್ತಾ, ಸಾಯಂಕಾಲ ಬೇರೆ ಆಗಿತ್ತಾ, ನನಗಂತೂ ತುಂಬಾ ಭಯ ಆಗ್ತಾ ಇತ್ತು ರೀ. ಅದೇ ಟೈಮಿಗೆ ನೀವು ಬಂದ್ರಿ, ನಿಮ್ಮ ಕಣ್ಣಲ್ಲಿ ಮಿಂಚು ಬೇರೆ ಕಾಣಿಸ್ತಾ ಇತ್ತು ರೀ, ಅದೇ ಟೈಮಿಗೆ ಕರೆಂಟ್ ಹೋಗ್ಬಿಡ್ತು ಅಂತ ಹೇಳ್ತಾಳೆ. ಆಗ ವಿವೇಕ್, ಹೌದಾ ಆಮೇಲೇನಾಯ್ತು ಅಂತ ಕೇಳ್ತಾ ಇರುವಾಗ, ಮಿಕ್ಕಿದ್ದೀನಿಲ್ಲ ಆಮೇಲೆ ಹೇಳ್ತೀನಿ, ಫಸ್ಟ್ ಈ ಮುಲಮ್ನ ಹಚ್ಕೊಳ್ಳಿ ಅಂತ ಮುಲಮ್ ಹಚ್ತಾ ಇರುವಾಗ ಗೌರಿ ವಿವೇಕ್ಗೆ ಕಚ್ಗುಳು ಇಡೋಕ್ಕೆ ಶುರು ಮಾಡ್ತಾಳೆ. ಆ ಕಚ್ಗುಳು ಇಡೋದಕ್ಕೆ ವಿವೇಕ್ ನಗೋಕ್ಕೆ ಶುರು ಮಾಡ್ತಾನೆ. ಅದನ್ನೆಲ್ಲ ಕಾಂತಲಕ್ಷ್ಮಿ ಮತ್ತು ಅಕ್ಕ ಇಬ್ರು ನೋಡಿ ಎಂಜಾಯ್ ಮಾಡ್ತಾ ಇರ್ತಾರೆ. ನೋಡಿದೆಯಾ ನನ್ನ ಮಗಳನ್ನ, ಎಷ್ಟೊಂದು ಖುಷಿಯಾಗಿದ್ದಾಳೆ, ಅವಳು ಯಾವತ್ತೂ ಹೀಗೆ ಇರಬೇಕು, ತುಂಬಾ ಖುಷಿಯಾಗಿದ್ದಾಳೆ ಅಲ್ವಾ ಅಂತ ಮಾತಾಡ್ತಾ ಇರ್ತಾರೆ. ಅದೇ ಟೈಮಿಗೆ ಸರಿತಾ ಮತ್ತು ಚಂಚಲ ಒಳಗಡೆ ಬಂದೇ ಬಿಡ್ತಾರೆ. ವಿವೇಕ್ನ ನೋಡಿ ಶಾಕ್ ಆಗಿಬಿಡ್ತಾರೆ. ಯಾಕಂದ್ರೆ ವಿವೇಕ್ ನಗ್ತಾ ಇರ್ತಾನಲ್ವಾ, ಹೆಂಡತಿ ಬೇಡ ಇಷ್ಟಪಡಲ್ಲ ಅವಳ ಅಂತ ಹೇಳ್ತಾರನು, ಇವತ್ತು ಅವಳ ಜೊತೆಗೆ ನಗ್ತಾ ಇದ್ದಾನಲ್ಲ, ಅದು ತವ್ರ ಮನೆಗೆ ಬಂದು, ಅದು ಈ ಪರಿಸ್ಥಿತಿಯಲ್ಲಿ ಅಂತ ಮನಸ್ಸಲ್ಲೇ ಅನ್ಕೋತಾ, ವಿವೇಕ್ ಅಂತ ಅಮ್ಮ ಜೋರಾಗಿ ಕೂಗಿ ಬಿಡ್ತಾಳೆ. ಅದನ್ನು ನೋಡಿ ವಿವೇಕ್ ತುಂಬಾ ಶಾಕ್ ಆಗಿಬಿಡ್ತಾನೆ. ಅಯ್ಯಯ್ಯೋ ಅಮ್ಮನ ಕೈಗೆ ಸಿಕ್ಕಾಕೊಂಡ್ಬಿಟ್ಟೆ, ಇನ್ನೇನು ಮುಗೀತಪ್ಪ ನನ್ನ ಕತೆ ಅನ್ನೋ ಥರ ಅಮ್ಮನ್ನೇ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ಆಗ ಸರಿತಾ, ವಿವೇಕ್ ಏನು ನಿನ್ನ ಪರಿಸ್ಥಿತಿ, ಎಲ್ಲೋ ಬಿದ್ದೆ ನೀನು, ಮಾನ ಮರ್ಯಾದೆ ಇಲ್ವನ ನಿನಗೆ, ಈ ಪರಿಸ್ಥಿತಿ ಎಲ್ಲ ನೀನು ಇರೋಕ್ಕೆ ಇಲ್ಲಿಗೆ ಬಂದಿದ್ದು ಅಂತ ಕೇಳ್ತಾಳೆ. ಆಗ ವಿವೇಕ್, ಏನಮ್ಮ ನಾನು ಬಿದ್ದಿರೋ ವಿಷಯ ನಿನಗೆ ಯಾರು ಹೇಳಿದರು ಅಂತ ಕೇಳ್ತಾನೆ. ಅದಕ್ಕೆ ಗೌರಿ, ನಾನೇ ಹೇಳಿದೆ, ನೀವು ಹೇಳಿಲ್ಲಲ್ಲ, ಅದಕ್ಕೆ ನಾನೇ ಹೇಳಿದೆ ರೀ ಅಂತ ಹೇಳ್ತಾಳೆ. ಆಗ ವಿವೇಕ್, ಇವಳು ಹೇಗಾದರೂ ಮಾಡಿ ನನ್ನ ಇಲ್ಲಿಂದ ಸಾಗಿಸೋಕೆ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ, ಅಂದರೆ ಮೋನಿಕಾ ಇಲ್ಲಿ ಬಂದೇ ಬರ್ತಾಳೆ, ನನಗೆ ಗೊತ್ತು, ಏನು ಮಾಡಿದ್ರೆ ನಾನು ಮಾತ್ರ ಈ ಮನೆ ಬಿಟ್ಟು ಹೋಗಬಾರ್ದು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇರ್ತಾನೆ. ಆಗ ಕಾಂತಲಕ್ಷ್ಮಿ ಬಂದು, ನಮಸ್ಕಾರ ಬಿಗ್ರೆ ಅಂತ ಕೇಳಿದಾಗ, ನಿಮ್ಮ ನಮಸ್ಕಾರ ಏನೂ ಬೇಕಾಗಿಲ್ಲ ನನಗೆ ಅಂತ ಬೈತಾಳೆ.
ಆಗ ಕಾಂತಲಕ್ಷ್ಮಿ ಒಂದು ಗ್ಲಾಸ್ ಮಜ್ಜಿಗೆನಾದರೂ ಕುಡ್ಕೊಂಡೋಗಿ ಅಂತ ಹೇಳಿದಾಗ, ನಿಮ್ಮ ಸತ್ಕಾರ ಏನು ನನಗೆ ಬೇಕಾಗಿಲ್ಲ, ನಾನು ನನ್ನ ಮಗನ್ನ ಕರ್ಕೊಂಡು ಹೋಗೋಕೆ ಬಂದಿದ್ದೀನಿ ಅಂತ ಹೇಳಿದಾಗ ಚಿನ್ನುಗೆ ಸಿಟ್ಟು ಬರುತ್ತೆ. ಆಗ ಚಿನ್ನು, ನಾವೇನು ನಿಮ್ಮ ಮಗನ್ನ ಬನ್ನಿ ಬನ್ನಿ ಅಂತೇನು ಕರೆದಿಲ್ಲ, ಅವರೇ ಬಂದಿದ್ದು, ಅವರೇ ಬಿದ್ದಿದ್ದು ಅಷ್ಟೇ, ನಾವೇನು ಅವ್ರಿಗೆ ಮಾಡಿಲ್ಲ ಅಂತ ಹೇಳ್ತಾಳೆ. ಆಗ ಕಾಂತಲಕ್ಷ್ಮಿ, ಬಾಯಿ ಮುಚ್ಚೆ ನೀನು, ಸಾಕು, ಕೊಂದ್ಬಿಡ್ತೀನಿ ನೋಡು, ದೊಡ್ಡವ್ರಿಗೆ ಹೇಗೆ ಮಾತಾಡಬೇಕು ಗೊತ್ತಿಲ್ವೇನೆ ನಿನಗೆ ಅಂತ ಮಗಳನ್ನ ಬೈತಾಳೆ. ಆಗ ಸರಿತಾ, ಮತ್ತು ಸುಳ್ಳು ಹೇಳೋ ತಾಯಿ ಇದ್ಮೇಲೆ, ಓಡೋಗೋ ಅಕ್ಕ ಇದ್ಮೇಲೆ ಮಗಳು ಈ ಥರ ಮಾತಾಡ್ತಾಳೆ, ಅವಳದೇನೂ ತಪ್ಪಿಲ್ಲ, ಬೆಳೆಸಿರೋ ರೀತಿ ಆ ಥರ ಇದೆ ಅಷ್ಟೇ ಅಂತ ಬೈಯೋಕ್ಕೆ ಶುರು ಮಾಡ್ತಾಳೆ. ಆಗ ವಿವೇಕ್, ಅವಾಗಿಂದ ಹೇಳ್ತಾ ಇಲ್ವಾ ನಿನಗೆ, ಕೇಳಿಸ್ತಾ ಇಲ್ವಾ, ಅಷ್ಟು ಹೇಳಿದ್ರು ಅಲ್ಲೇ ಬಿದ್ಕೊಂಡಿದೆಯಲ್ಲ, ಎದ್ದು ಬಾರೋ ಅಂತ ಜೋರಾಗಿ ಕೂಗ್ತಾಳೆ. ಆಗ ಚಂಚಲ, ವಿವೇಕ್, ಅಮ್ಮ ಅವಾಗಿಂದ ಕರಿತಾ ಇಲ್ವೇನೋ, ಎದ್ದು ಬಾರೋ ಸಾಕು ಅಂತ ಹೇಳ್ತಾ ಇರುವಾಗ, ಇಲ್ಲಮ್ಮ ನಾನು ಬರಲ್ಲ, ಸಾರಿ, ನಾನು ಇಲ್ಲೇ ಇರ್ತೀನಿ ಅಂತ ವಿವೇಕ್ ಹೇಳಿಬಿಡ್ತಾನೆ. ಅದನ್ನು ಕೇಳಿ ಅಮ್ಮನಿಗೆ ತುಂಬಾ ಸಿಟ್ಟು ಬಂದ್ಬಿಡುತ್ತೆ. ಈ ಕಡೆ ಹೊರಗಡೆ ಹೋಗಿರೋ ವೀರಣ್ಣ ಹೊರಗಡೆ ಬಂದು ನಿಂತ್ಕೊಂಡಿರ್ತಾನೆ. ಇವರೆಲ್ಲ ಮಾತಾಡೋ ವಿಷಯನ ಎಲ್ಲ ಕೇಳ್ತಾ ಇರ್ತಾನೆ. ಅಂದರೆ ಗೌರಿ ನನ್ನ ಮುಂದೆ ಹೇಳಿರೋದು ಎಲ್ಲ ಸುಳ್ಳು, ಅವಳು ಖುಷಿಯಾಗಿಲ್ಲ ಅಂತ ಯೋಚನೆ ಮಾಡ್ತಾ ಹೊರಗಡೆ ನಿಂತ್ಕೊಂಡ್ಬಿಡ್ತಾರೆ. ಈ ಕಡೆ ಮನೆಯಲ್ಲಿ ಸರಿತಾ ಎಲ್ರಿಗೂ ಬೈದು ಅವಮಾನ ಮಾಡ್ತಾ ಇರ್ತಾಳೆ. ಆದರೆ ವಿವೇಕ್ ಮಾತ್ರ ನಾನು ಬರಲ್ಲ ಅಂತ ಡೈರೆಕ್ಟಾಗಿ ಹೇಳಿಬಿಟ್ಟಿರ್ತಾನೆ. ಇದನ್ನು ಕೇಳಿ ಸರಿತಾ ತುಂಬಾ ಸಿಟ್ಟು ಮಾಡಿಕೊಂಡು, ಚಂಚಲ, ಅವ್ನಿಗೇನು ಕರೆಯೋಕೆ ಹೋಗಬೇಡ, ಅವ್ನು ಬರಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿದಾನೆ ಅಂದಮೇಲೆ ನಮ್ಮ ಮಾತಿಗೆ ಇಲ್ಲಿ ಬೆಲೆ ಇಲ್ಲ, ಬಾ ಹೋಗೋಣ ಅಂತ ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಮೋನಿಕಾ ಮನೆ ಹೊರಗಡೆನೆ ನಿಂತ್ಕೊಂಡಿರ್ತಾಳೆ. ಆಗ ಅಲ್ಲಿ ಪಕ್ಕದಲ್ಲಿ ಕೆಲವೊಂದು ಹೆಂಗಸರು ತರಕಾರಿನ ತಗೋತಾ ಇರ್ತಾರೆ. ಚಂಚಲ ಮತ್ತು ಸರಿತನ ಕಾರ್ ಹೋಗಿದ್ದನ್ನು ನೋಡಿದೇನೆ, ಇವ್ರ ಮನೆಗೆ ದೊಡ್ಡ ಜನ ಎಲ್ಲ ಬರುವಾಗ ಆಗ್ಬಿಡ್ತು. ಆ ಮನೆ ಹಾಳಿ ಮೋನಿಕಾ ಮದುವೆ ಮನೆಯಿಂದ ಓಡೋಗಿ ಒಳ್ಳೆ ಕೆಲಸನೇ ಮಾಡಿದಾಳೆ ನೋಡು. ಗೌರಿಗೆ ಒಳ್ಳೆ ಮನೆತನ ಸಿಕ್ಕಿದೆ, ಪಾಪ ತುಂಬಾ ಒಳ್ಳೆಯವಳವಳು, ಮನೆಗೋಸ್ಕರ ಏನೆಲ್ಲ ಮಾಡಿಲ್ಲ ಅವಳು. ಆದರೆ ಈ ಮೋನಿಕಾ ದೊಡ್ಡ ಹೀರೋಯಿನ್ ಥರ ಫೋಸ್ ಕೊಡ್ತಾ ಇದ್ಲು, ಏನೋ ತೆಳ್ಳಗೆ ಬೆಳಗ್ಗೆ ಇದ್ದಾಳೆ ಅಂತ ಅಂದ್ಕೊಂಡು ಎಷ್ಟೊಂದು ದಿಮಾಕಲ್ಲಿ ಮೆರಿತಾ ಇದ್ಲು. ಇವಾಗ ಎಲ್ಲಿದ್ದಾಳೋ ಏನೋ, ಯಾವ ಪರಿಸ್ಥಿತಿಯಲ್ಲಿ ಇದ್ದಾಳೋ ಏನೋ ಅಂತ ಮಾತಾಡ್ಕೋತಾ ಇರ್ತಾರೆ. ಆಗ ಮೋನಿಕಾ, ಏನು ಇವರೆಲ್ಲ ನನ್ನ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದಾರಾ, ಅಂದರೆ ಆ ಗೌರಿ ನನ್ನ ಎಲ್ಲರ ಮುಂದೆನೂ ಕೆಟ್ಟೊಳ್ಳಾಗಿ ಮಾಡಿಬಿಟ್ಟಿದ್ದಾಳೆ, ಸಾಲದಕ್ಕೆ ಆ ವಿವೇಕನ ಜೊತೆಗೆ ಹ್ಯಾಪಿಯಾಗಿ ಸಂಸಾರ ಮಾಡ್ತಾ ಇದ್ದಾಳೆ, ನಾನೇ ಬೀದಿಗೆ ಬಂದಿರೋದು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಮನೇಲಿ ಅಪ್ಪ ಒಳಗಡೆ ಬಂದು, ಏನಮ್ಮ ಗೌರಿ, ಏನಿದು, ಅಲ್ಲಮ್ಮ ಚೆನ್ನಾಗಿದ್ದೀನಿ ಅಂತ ಎಷ್ಟು ನಗ್ತಾ ಹೇಳಿಬಿಟ್ಟೆ ನೀನು, ಅದನ್ನು ನಾನು ನಂಬ್ಕೊಂಬಿಟ್ಟನಲ್ಲಮ್ಮ. ಆದರೆ ಇವಾಗ ನನಗೆ ಅರ್ಥ ಆಯಿತು ನಿನ್ನಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇದೆಯಾ ಅಂತ. ಕೇಳಿದೆಮ್ಮ, ಎಲ್ಲ ಕೇಳಿಸ್ಕೊಂಡೆ, ನೀನು ಎಷ್ಟೊಂದು ಸುಳ್ಳು ಹೇಳಿದೀಯಾ ಅಂತ ಹೇಳ್ತಾ ಇರುವಾಗ ಕಾಂತಲಕ್ಷ್ಮಿ ಹೇಳ್ತಾಳೆ, ಹೌದು ರೀ, ಅವಳು ನನ್ನ ಮಗಳಲ್ವಾ, ಅದಕ್ಕೆ ನನ್ನ ಥರನೇ ಸುಳ್ಳು ಹೇಳೋದನ್ನ ಕಲ್ತ್ಬಿಟ್ಟಿದ್ದಾಳೆ ನೋಡಿ. ಮೊದಲೆಲ್ಲ ನಮ್ಮ ಮನೇಲಿದ್ದಾಗ ನಾನೇನಾದರೂ ಸುಳ್ಳು ಹೇಳಿದರೆ, ಅಮ್ಮ ಸುಳ್ಳು ಹೇಳೋಕ್ಕೆ ಹೋಗ್ಬೇಡಮ್ಮ, ಸುಳ್ಳು ಹೇಳಿದರೆ ನಾಳೆ ನಮಗೆ ಕೆಟ್ಟ ಪರಿಸ್ಥಿತಿ ಬರುತ್ತಮ್ಮ ಅಂತ ಹೇಳ್ತಾ ಇದ್ಲು. ಆದರೆ ಇವತ್ತು ಅವಳೇ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಹೇಳ್ತಾ ಇರ್ತಾಳೆ. ಆಗ ಅಪ್ಪ, ಅಲ್ಲಮ್ಮ ಗೌರಿ, ಅಷ್ಟೊಂದೆಲ್ಲ ಕಷ್ಟನ ಅಲ್ಲಿ ಹೇಗಮ್ಮ ಸಹಿಸ್ಕೊತಾ ಇದೆಯೇ ನೀನು, ನಿಮ್ಮಮ್ಮ ಮಾಡಿರೋ ತಪ್ಪಿಗೆ ನಿನ್ನ ಶಿಕ್ಷೆ ಅನುಭವಿಸೋ ಥರ ಆಗ್ಬಿಡ್ತಲ್ಲಮ್ಮ ಅಂತ ಬೇಜಾರು ಮಾಡ್ಕೋತಾ ಇರ್ತಾರೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.